ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನಾವು ಇವತ್ತು ಇರೋದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಸರ್ಕಲ್ ಚೆನ್ನಮ್ಮ ಸರ್ಕಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಊರಿಂದ ವಾಪಸ್ ಹೊರಟಿದ್ದೀವಿ ಗೈಸ್. ಈಗ ನಮ್ಮಮ್ಮ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ನಮ್ಮ ಅಜ್ಜಿ ಇಲ್ಲೇ ನಾಷ್ಟ ತಿಂಡಿ ಮಾಡ್ತಿದ್ದಾರೆ. ಈಗ ಹೋಗ್ಬೇಕು ಗೈಸ್ ಊರಿಗೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ನಿನ್ನೆಯಿಂದ ನಿದ್ದೆನೇ ಆಗಿಲ್ಲ, ಬರೀ 6 ಗಂಟೆಗೆ ಹೇಳೋದಾಗಿದೆ. ಫುಲ್ಲಿಗೆ ಬಸ್ಸಲ್ಲಿ ಪೂರ್ತಿ ನಿದ್ದೆ ಮಾಡಿಬಿಟ್ಟಿದ್ದೆ ಗೈಸ್. ಗೈಸ್ ಫೈನಲಿ ಮನೆಗೆ ಬಂದೆ. ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ ಗೈಸ್. ಚಾರ್ಜರ್ ಎತ್ಕೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರ ಸ್ವಿಚ್ ಆಫ್ ಆಗಿಬಿಡ್ತು. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಗೈಸ್. ಫೈನಲಿ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಈಗ ಇನ್ನೂ ತಿಂಡಿ ಮಾಡಿಲ್ಲ ಗೈಸ್. ತಿಂಡಿ ಮಾಡಿಕೊಂಡು ಮತ್ತೇನು ಕೆಲಸ ಇದೆ ನೋಡ್ಬೇಕು ಗೈಸ್. ನಮ್ಮ ಬಂಗಾರಿ ತೋರಿಸ್ತೀನಿ ನಾನು. ಬಂಗಾರಿ ಏನು ಮಾಡತ್ತೀರಿ ನೀವು? ಹಾಂ ಏನು ಮಾಡತ್ತೀರಮ್ಮ? ಬಂಗಾರ ಗುಂಡಿ ಚಾನೆಗುಂಡಿ, ಅದು ಚಾನೆಗುಂಡಿ ಇಲ್ಲ ಇದು ಬ್ಯೂಟಿ ಗೈಸ್. ಬರೀ ಮಲ್ಕೊಂಬಿಡೋದು ಅದಲ್ಲ ಬಂಗಾರಿ, ಬರೀ ಮಲ್ಕೊಂಬಿಡೋದಿಲ್ಲ. ಎಲ್ಲ ಅರ್ಥ ಆಗುತ್ತೆ ಗೈಸ್, ಸುಮ್ಮನೆ. ಸೊ ಗೈಸ್ ನಮ್ಮ ಅಪ್ಪ ಬಂದಿದ್ರು ಮನೆಗೆ, ತಿಂಡಿ ಮಾಡಿಲ್ಲ ಅಂತ ನಮ್ಮಪ್ಪ. ಅದಕ್ಕೆ ಸ್ವಲ್ಪ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸೈಕಲಲ್ಲಿ ಹೋಗ್ಬೇಕು ನೋಡಿ ಗೈಸ್. ಈಗ ಸೈಕಲ್ ತೊಗೊಂಡು ಹೋಗೋದು ಗೈಸ್. ತಿಂಡಿ ಕಟ್ಸ್ಕೊಳ್ಳೋದು ಬಂದಿದ್ದೀನಿ ಮದುವೆಗೆ, ಹೋಗ್ಬಿಟ್ಟು ಗೈಸ್ ತಿಂಡಿ ಕಟ್ಸ್ಕೊಂಡೆ ಮನೆಗೆ ಹೋಗ್ಬಿಟ್ಟು ಗೈಸ್ ತಿಂಡಿ ಕಟ್ಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಗೈಸ್ ಮತ್ತೆ ಏನೋ ಆಯಿಲ್ ಪ್ಯಾಕೆಟ್ ಅಂತ ತೊಗೊಂಡು ಹೋಗ್ಬಿಟ್ಟು ಸೊ ಗೈಸ್ ಎಲ್ಲ ತೊಗೊಂಡು ಬಂದೆ. ಈಗ ನಮ್ಮ ಬಂಗಾರಿ ನಿಂತಿರುತ್ತೆ ನೋಡಿ ಇದರಲ್ಲಿ. ಅಲ್ಲೆಲ್ಲಿ ಹೇಳಿದೆ ತಾನೆ. ಬಾ ಏನು ಬಂದ ತಕ್ಷಣ ಎಲ್ಲ ನೋಡೋದೇ ಗೈಸ್. ಎಲ್ಲಿ ಹೋಗಿದ್ರು, ಏನು ಮಾಡಿದ್ರು ಎಲ್ಲ ನೋಡುತ್ತೆ. ವಿಡಿಯೋ ಮಾಡ್ತೆ, ರೀಲ್ಸ್ ಮಾಡಮ್ಮ. ಬಂಗಾರಿ ಏನು ಮಾಡತ್ತೀರಿ? ಹಾಂ ಏನು ಮಾಡತ್ತೀರಿ? ನಮ್ಮ ಬಂಗಾರಿ ನೋಡ್ರಿ, ಬಂಗಾರಿ ಗೈಸ್. ನಮ್ಮ ತಮ್ಮಂದೇನೋ ರೀಲ್ಸ್ ಶೂಟ್ ಮಾಡ್ಬೇಕಂತೆ, ಮಾಡಕ್ಕೆ ಹೊರಟಿದ್ದೀವಿ ಈಗ ಮೇಲ್ಗಡೆ ಟೆರಸ್. ಬಾ ಬಂಗಾರಿ ಬಾ, ಇನ್ನು ರೀಲ್ಸ್ ಶೂಟ್ ಮಾಡ್ತಾನಂತೆ ಗೈಸ್, ನೋಡೋಣ. ತೆಗಿಲ್ಲ ಬಾಗ್ಲ, ತೆಗಿಲಿ. ನಮ್ಮ ಮನೆ ಟೆರಸ್ ಗೈಸ್. ಇಡೀ ಬಾಗಿಲು ಕೊಟ್ಟು ಕಾಣಿಸ್ಕೊತಿರ್ಲಿಲ್ಲ. ಈಗ ರೀಲ್ಸ್ ಶೂಟ್ ಮಾಡಿ ಹೋಗೋಣ ಗೈಸ್. ರೀಲ್ಸ್ ಶೂಟ್ ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ. ಹೋಗಿ ಅವನಿಗೆ ವಿಡಿಯೋಸ್ ಎಲ್ಲ ಕಳಿಸ್ಬಿಟ್ಟು ಎಡಿಟ್ ಮಾಡಿ ಕಳಿಸ್ಬಿಟ್ಟು ಅವನಿಗೆ. ಬಂಗಾರಿ ಬಾ, ಬಂಗಾರಿ ಬಾಲೆ ಬಂಗಾರಿ ಅಲ್ಲೆಲ್ಲ ಹೆಂಗ್ ಮಾಡತ್ ನೋಡಿ ಗೈಸ್. ಸ್ವಲ್ಪ ಎಲ್ಲಾದ್ರೂ ಮಿಸ್ಸಾದ್ರೆ ಗೈಸ್. ಇಷ್ಟು ದಿವಸದಿಂದ ಮಸಾಜೇ ಮಾಡಿಲ್ಲ ಯಾರು. ಅಲ್ಲಿ ಒಬ್ಬನೇ ಇರ್ತಿದ್ನಲ್ಲ PGಲಿ, ಯಾರು ಮಸಾಜೇ ಮಾಡಾಕಿರ್ಲಿಲ್ಲ. ನಮ್ಮ ಅಕ್ಕನ ಕೈಲಿ ಮಸಾಜ್ ಮಾಡಿಸ್ಕೊತಿದ್ದೀನಿ ಗೈಸ್. ನಮ್ಮ ತಮ್ಮ ನಮ್ಮ ಮನೆಗೆ ಓದ್ಕೊಳಕ್ ಬರ್ತಾನೆ. ಅವನಿಗೆ ಲೆಟರ್ ರೈಟಿಂಗ್ ಬರೀದೆ. ಇದು ಭಾಳ ಸಕ್ಕೆಂದ ಐತಿ. ಓದಲೆ ಓದು. ಇಷ್ಟ ಆಗಂಗಿಲ್ಲ. ನೀ ಬೇಕಾದ್ರೆ
ಬುಕ್ ಸೈಡಿಗೆ ಟೈಮ್ ಪಾಸ್ ಮಾಡಿ ನಡೀತೈತಿ. ಓದ್ಕೊಳಕ್ ಬಂದ್ಬಿಟ್ಟು ಇಲ್ಲಿ ಬರೀ ಟೈಮ್ ಪಾಸ್ ಮಾಡಕ್ ಬರ್ತಾನೆ ನೋಡಿ ಗೈಸ್. ಓದು ಆಯ್ತಲ್ಲ ನೋಟಿಸ್ ರೈಟಿಂಗು ಮುಗೀತು. ಓದ್ ಓದು. All of you come to the school at 7 o'clock and everyone should come in a color dress. And those who are interested in curricular activities that can ಅಲ್ಲ they can give names to the they can class teachers kindly all should be on times. Nan sign ಗೈಸ್ ಹೇರ್ಗೆ ಆಮೇಲೆ ಚಿಗರ್ಬಿಟ್ಟು ಯಾವ ರೀತಿ ಆಗ್ತೀವಿ ಸ್ವಲ್ಪ ಶಾಪ್ಗೆ ಹೋಗ್ಬಿಟ್ಟು ಗ್ರೋಸರೀಸ್ ತೊಗೊಂಬರ್ಬೇಕು. ಗ್ರೋಸರೀಸ್ ತೊಗೊಂಡು ಸಿಗ್ತೀನಿ ಗೈಸ್. ಈಗ ತಾನೇ ಗ್ರೋಸರೀಸ್ ಎಲ್ಲ ತೊಗೊಂಡೆ. ಸ್ವಲ್ಪ ಬೇಕ್ರಿಗೆ ಹೋಗ್ಬೇಕು ಗೈಸ್. ಬೇಕ್ರಿಗೆ ಹೋಗ್ಬಿಟ್ಟು ಬೇಕ್ರಿ ಐಟಮ್ಸ್ ತೊಗೊಂಡು ಹೋಗ್ಬೋದು ಗೈಸ್. ಬೇಕ್ರಿಯಿಂದನೂ ತೊಗೊಂಡೆ ಐಟಮ್ಸು. ಈಗ ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಬಂದಿದ್ದೀನಿ. ಈಗ ನೋಡಿ ನಮ್ಮ ಬಂಗಾರಿ ಹೆಂಗೆ ಮಾಡೋದು ಈಗ ರಿಯಾಕ್ಟು. ಇದೆಲ್ಲ ತೊಗೊಂಡು ಬಂದಿದ್ದೀನಲ್ಲ ನೋಡಿ ಹೆಂಗೆ ಆರುತ್ತೆ ನೋಡಿ ಮೈ ಮೇಲೆ. ಏನು 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 ಏನಮ್ಮ ಹೆಂಗೆ ಕಾಣುತ್ತೆ ಗೈಸ್. ಅಲ್ಲಿ ಫಿಲ್ಟರ್ ವಾಟ್ರು ಅಂದರೆ ಫಿಲ್ಟರ್ ವಾಟರ್ ಸಿಗುತ್ತೆ ಅಲ್ಲಿ. ಈಗ ಇದನ್ನ ತೊಗೊಂಡೋಗಿ ತೊಗೊಂಬರ್ಬೇಕು ಗೈಸ್. ಬಂದ್ಬಿಡ ಈಗ ಹೋಗ್ಬಿಟ್ಟು ಹೋಗಿ ಫಿಲ್ಟರ್ ವಾಟರ್ ತೊಗೊಂಬಂದಿಗೆ ಬರೀ ಒಂದು ಕ್ಯಾನ್ಗೆ 10 ರೂಪಾಯಿ ಗೈಸ್. ಆದರೆ ಹೊರಗಡೆ ಎಲ್ಲಾದರೂ ವಾಟರ್ ಬಾಟಲ್ ಅದೆಲ್ಲ ತೊಗೊಳಕ್ಕೆ ಹೋದರೆ 20 ರೂಪಾಯಿ. ಬರೀ 10 ರೂಪಾಯಿದಲ್ಲಿ ಕೆಲಸ ಮುಗಿದೋಗುತ್ತೆ ಗೈಸ್. ಮತ್ತೆ ಗ್ರೋಸರೀಸ್ ಮತ್ತೆ ಹೋಗಿ ಗ್ರೋಸರೀಸ್ ತೊಗೊಂಡ್ಬರ್ಬೇಕು. ಈಗ ಮನೇಲಿದ್ದರೆ ಇದೆ ಗೈಸ್. ಮನೇಲಿದ್ದರೆ ಬರೀ ಅಂಗಡಿಗೆ ಓಡಾಡೋದು ಹೋಗಿ ತೊಗೊಂಬರೋಣ ಬನ್ನಿ ಗೈಸ್. ಮತ್ತೆ ಗ್ರೋಸರಿ ತೊಗೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಗೈಸ್ ಅದು ಹೇರೆಲ್ಲ ಒಂದು ಹಚ್ಚಿಸ್ಕೊಂಡಲ್ಲ ಮನೇಲಿ ಫುಲ್ಲೆಲ್ಲ ಕೆಳಗಡೆ ಎದ್ಬಿಟ್ಟು ಕಣ್ಣಲ್ಲೆಲ್ಲ ಹೋಗ್ಬಿಟ್ಟಿದೆ ಗೈಸ್. ಫುಲ್ ಕಣ್ಣೆಲ್ಲ ಉರಿತಾ ಇದೆ. ನಿದ್ದೆ ಒಂದು ಬರ್ತಾಯಿದೆ. ಹೋಗ್ಬಿಟ್ಟು ಕೊಟ್ಟು ಊಟ ಮಾಡಿ ಮಲಗಬೇಕು ಗೈಸ್. ಗೈಸ್ ಟೈಮ್ ಬಂದು 11:30 ಆಯಿತು. ನನಗೆ ಬೇರೆ ಫುಲ್ ನಿದ್ದೆ ಬರ್ತಾಯಿದೆ. ನಮ್ಮ ಮನೇಲಿ ಕೊರೋಕೆ ಸಾಂಗ್ ಈಗ ಅದು ಟಿ ವಿಯಲ್ಲಿ ಕನೆಕ್ಟ್ ಮಾಡಿ. ನನಗೆ ಬೇರೆ ನೋಡಿ ಗೈಸ್ ನಿದ್ದೆ ಹೆಂಗೆ ಬರ್ತಾಯಿದೆ ನೋಡಿ ಗೈಸ್. ಕಣ್ಣು ಫುಲ್ಲು ತಲೆ ನೋಯಿಸ್ತಾ ಇದೆ. ಅಂಥದ್ರಲ್ಲಿ ಇವ್ರದ್ದು ಕೊರೋಕೆ ಸಾಂಗ್ ಬೇರೆ ಗೈಸ್. ನೋಡಿ ಗೈಸ್ ಟೈಮ್ ಬಂದು 11:30 ಬಂತು ಗೈಸ್. ಸೊ ಗೈಸ್ ನಿನ್ನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಮತ್ತೆ. ಬಾಯ್ ಗೈಸ್.